ಪಟ್ಟಣದ ತೀನಂಶ್ರೀ ಭವನದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸುವ ಮೂಲಕ ಶಾಸಕ ಸಿಬಿ ಸುರೇಶ್ ಬಾಬು ತಮ್ಮ ತಂದೆ ಮಾಜಿ ಸಚಿವ ಎನ್ ಬಸವಯ್ಯನವರ ಪುಣ್ಯಸ್ಮರಣೆಯನ್ನ ಆಚರಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಮಾತನಾಡಿ, ಸರ್ಕಾರದಿಂದ ಬರುವ ಅನುದಾನವನ್ನು ಖರ್ಚು ಮಾಡಿ ಅಭಿವೃದ್ಧಿ ಕೆಲಸ ಮಾಡುವವರ ಮಧ್ಯದಲ್ಲಿ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಶಾಸಕರು ತಮ್ಮ ತಂದೆಯ ಪುಣ್ಯಸ್ಮರಣೆಯನ್ನ ನೇತ್ರದಾನ ತಪಾಸಣಾ ಶಿಬಿರ ಆಯೋಜಿಸಿ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಅಧ್ಯಕ್ಷ ರಾಮಚಂದ್ರಯ್ಯ, ಕಾರ್ಯಾಧ್ಯಕ್ಷ ಹೊನ್ನಬಾಗಿ ಶಶಿಧರ್, ಮಹಿಳಾ ಘಟಕದ ಅಧ್ಯಕ್ಷೆ ಹೇಮಾವತಿ, ಚೇತನ ಗಂಗಾಧರ್, ದಲಿತ ಮುಖಂಡ ತೀರ್ಥಪುರ ಕುಮಾರ್, ಲೋಕೇಶ್, ಶ್ರೀನಿವಾಸ್ ಹಾಜರಿದ್ದರು. ಸರಳವಾಗಿ ಎಲ್ಲರಿಗೂ ಕೂಡ ಬೆಳೀತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಡನಾಟ ಇಟ್ಕೊಳ್ತಕ್ಕಂಥದ್ದು, ಏನಾದರೂ ಕೂಡ ಒಂದು ನ್ಯಾಯ ಇರಬಹುದು, ಅದೆಲ್ಲರೂ ಕೂಡ ಇಬ್ಬರಿಗೂ ಕೂಡ ಸರಿದೂಗಿಸ್ಕೊಂಡು ಒಂದು ಕೆಲಸ ಹಿಂದೆ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಇದೆಲ್ಲ ನಾವು ಅವರ ಆದಿಯನ್ನು ನೋಡ್ಕೊಂಡು ನಾವು ಕೂಡ ಅವ್ರ ಮಕ್ಕಳಾದ್ರೂ ಕೂಡ ಅವ್ರ ಶಿಷ್ಯರಾಗಿ ಬೆಳೆದಂಥವ್ರು ಮಾಡಲ್ಲ. ಅವರ ಅನ್ಯಾಯಗಳಾಗಿ ಅವರು ಎಲ್ಲಾದ್ರೂ ಕೂಡ ಯಾವ್ದಾರ ಹಳ್ಳಿಗೆ ಹೋಗ್ತಾರೆ ಅಂದ್ರೆ ನಾವು ಕಾರ್ ಓಡಿಸೋ ಚಟ ಅವಾಗ ಅಂದ್ರೆ PUC ಸಂದರ್ಭದಲ್ಲೆಲ್ಲ ಅವಾಗ ಅಂಬಾಯಿಸಿದ ಕಾರ್ಗಳು ನೀರು ಹಾಕಿ ರೆಡಿ ಮಾಡ್ಕೊಂಡು ಅವ್ರು ದೂಕಲು ಕೆಲವು ಕೂಡ ಹೋಗ್ತಿರ್ಲಿಲ್ಲ, ದೂಕ್ಕೊಂಡು ಹೋಗಂಥದ್ದು.